H1B ವೀಸಾ ನೇಮಕಾತಿ ತಡೆಗೆ ನಿರ್ಧಾರ. ಫ್ಲೋರಿಡಾ ಯೂನಿವರ್ಸಿಟಿಯ ಮೊದಲ ಹೆಜ್ಜೆ. ಅಮೆರಿಕದಲ್ಲಿ H1B ವೀಸಾ ಅಂದ್ರೆ ಬರೀ ಟೆಕ್ ಜಗತ್ತಿನಲ್ಲಿ ಅಥವಾ ಮೆಡಿಕಲ್ ಫೀಲ್ಡ್ ನಲ್ಲಿ ಮಾತ್ರ ಬಳಕೆಯಲ್ಲಿರೋದು ಅಲ್ಲ. ಪ್ರತಿ ವರ್ಷ ಕೊಡುವ ವೀಸಾ ಸಂಖ್ಯೆಯ ಲೆಕ್ಕಾಚಾರದಲ್ಲಿ ಇಂಜಿನಿಯರಿಂಗ್ ಜಗತ್ತಿಗೆ ಹೆಚ್ಚಿನ ವೀಸಾ ಸಿಗ್ತಾ ಇದೆ. ಆದ್ರೆ ಕಾಲೇಜುಗಳು, ಯೂನಿವರ್ಸಿಟಿಗಳು ಹಾಗೂ ಸಂಶೋಧನಾ ಸಂಸ್ಥೆಗಳು ವರ್ಷದ ಬೇರೆ ಬೇರೆ ಸಮಯದಲ್ಲಿ ಅಗತ್ಯ ಮತ್ತು ಅವಕಾಶಕ್ಕೆ ತಕ್ಕಂತೆ ಟ್ಯಾಲೆಂಟ್ ಗಳನ್ನ ಯುಎಸ್ಗೆ ಕರೆಸಿಕೊಳ್ತವೆ. ಅದಕ್ಕೂ ಈಗ ಕಂಟಕ ಬಂದಂತೆ ಕಾಣ್ತಿದೆ. ಅಮೆರಿಕದಲ್ಲಿ ಉದ್ಯೋಗ ಮಾಡಬೇಕು, ಅಲ್ಲಿನ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆ ಮಾಡಬೇಕು ಎನ್ನುವುದು ಎಷ್ಟೋ ಜನರ ಕನಸು. ಅದರಲ್ಲೂ ಭಾರತೀಯರಿಗೆ H1B ವೀಸಾ ಅನ್ನೋದು ಅಮೆರಿಕದ ಎಂಟ್ರಿ ಪಾಸ್. ಆದರೆ ಈಗ ಫ್ಲೋರಿಡಾ ರಾಜ್ಯದಿಂದ ಒಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ಫ್ಲೋರಿಡಾದ ಸ್ಟೇಟ್ ಯೂನಿವರ್ಸಿಟಿ ಸಿಸ್ಟಮ್ ಹೊಸ H1B ವೀಸಾ ನೇಮಕಾತಿಗಳ ಮೇಲೆ ಸಂಪೂರ್ಣ ತಡೆ ಹೇರಲು ಮುಂದಾಗಿದೆ. ಈ ನಿರ್ಧಾರ ಯಾಕೆ? ಇದರಿಂದ ಯಾರಿಗೆ ತೊಂದರೆ? ಅಮೆರಿಕದ ಉದ್ಯೋಗ ಮಾರುಕಟ್ಟೆಯಲ್ಲಿ ಇದು ಎಂತಹ ಸಂಚಲನ ಮೂಡಿಸಿದೆ? ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಇದು ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಂಕರ್ನ ಕೆತ್ತು. ಈಗ ಬರೀ ಪ್ರಸ್ತಾಪ, ಕೆಲವೇ ದಿನಗಳಲ್ಲಿ ನಿರ್ಧಾರ. ಯೂನಿವರ್ಸಿಟಿಗಳ ಮೇಲೆ 2027ರಲ್ಲಿ ಇದರ ಎಫೆಕ್ಟ್. ಫ್ಲೋರಿಡಾದ ಬೋರ್ಡ್ ಆಫ್ ಗವರ್ನರ್ಸ್ ಜನವರಿ 29ರಂದು ನಡೆಯಲಿರುವ ಸಭೆಯಲ್ಲಿ ಈ ಪ್ರಸ್ತಾವನೆಯನ್ನ ಮಂಡಿಸಲಿದ್ದಾರೆ. ಈ ಯೋಜನೆ ಪ್ರಕಾರ ಫ್ಲೋರಿಡಾದ ಸಾರ್ವಜನಿಕ ವಿಶ್ವವಿದ್ಯಾಲಯಗಳು ಹೊಸದಾಗಿ ಯಾವುದೇ ವಿದೇಶಿ ಉದ್ಯೋಗಿಗಳನ್ನ H1B ವೀಸಾದ ಅಡಿಯಲ್ಲಿ ನೇಮಕ ಮಾಡಿಕೊಳ್ಳುವಂತಿಲ್ಲ. ಇದು ಮುಖ್ಯವಾಗಿ ಫಾಲ್ 2026 ಸೆಮಿಸ್ಟರ್ನ ನೇಮಕಾತಿಯ ಮೇಲೆ ನೇರ ಪರಿಣಾಮ ಬೀರಲಿದೆ. ಅಂದರೆ ಅಮೆರಿಕದ ಹೊರಗಿನಿಂದ ಬರುವ ಪ್ರಾಧ್ಯಾಪಕರು, ಸಂಶೋಧಕರು ಅಥವಾ ತಾಂತ್ರಿಕ ಸಿಬ್ಬಂದಿಗೆ 2027ರ ಆರಂಭದವರೆಗೆ ಫ್ಲೋರಿಡಾದ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಸಿಗೋದು ಕಷ್ಟವಾಗಲಿದೆ. ಇದರಲ್ಲಿ ಒಂದು ಮುಖ್ಯ ವಿಷಯ ಗಮನಿಸಬೇಕು. ಈ ನಿಯಮ ಈಗಾಗಲೇ ಅಲ್ಲಿ ಕೆಲಸ ಮಾಡುತ್ತಿರುವ H1B ಹೊಂದಿರುವವರಿಗೆ ಅನ್ವಯಿಸುವುದಿಲ್ಲ. ಇದು ಕೇವಲ ಹೊಸ ನೇಮಕಾತಿಗಳಿಗೆ ಮಾತ್ರ ಅನ್ವಯವಾಗುವ ತಡೆಯಾಗಿದೆ. ಈ ಪ್ರಸ್ತಾವನೆಯನ್ನ ಬೆಂಬಲಿಸುವವರು ನೀಡುತ್ತಿರುವ ಕಾರಣ ಒಂದೇ. ಅಮೆರಿಕನ್ನರಿಗೆ ಫ್ಲೋರಿಡಾದ ಗವರ್ನರ್ ರೋನ್ ಡಿಸಾಂಟಿಸ್ ರವರ ಈ ಹಿಂದಿನ ನಿರ್ದೇಶನದಂತೆ ಈ ಕ್ರಮವನ್ನ ಕೈಗೊಳ್ಳಲಾಗುತ್ತಿದೆ. ಈ ಕ್ರಮದ ಹಿಂದಿರುವ ಉದ್ದೇಶಗಳು ಬಹಳಷ್ಟು. ಅಮೆರಿಕದ ಸ್ಥಳೀಯ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡುವುದು, ವಿದೇಶಿ ಕಾರ್ಮಿಕರ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವುದು ಹಾಗೂ ಅಮೆರಿಕನ್ನರ ವೇತನವನ್ನ ಕುಸಿಯದಂತೆ ನೋಡುವುದು. ಯುಎಸ್ ನಲ್ಲಿ ಮಾಗಾ ಬೆಂಬಲಿಗರ ವಾದದ ಪ್ರಕಾರ H1B ವೀಸಾ ಕಾರ್ಯಕ್ರಮವನ್ನ ಬಳಸಿಕೊಂಡು ಕಂಪನಿಗಳು, ಸಂಸ್ಥೆಗಳು ಕಡಿಮೆ ಸಂಬಳಕ್ಕೆ ವಿದೇಶಿಯರನ್ನ ನೇಮಕ ಮಾಡಿಕೊಳ್ಳುತ್ತವೆ. ಇದರಿಂದ ಸ್ಥಳೀಯರಿಗೆ ಅನ್ಯಾಯವಾಗುತ್ತಿದೆ ಅನ್ನೋದು ಅವರ ಅಭಿಪ್ರಾಯ. ಸ್ಟೆಮ್ ಫೀಲ್ಡ್ ನಲ್ಲಿ ಎದುರಾಗುತ್ತೆ ಟ್ಯಾಲೆಂಟ್ ಕೊರತೆ. ಯುಎಸ್ನ ಇತರೆ ಸ್ಟೇಟ್ಗಳಿಗೂ ಹಬ್ಬುವ ಸಾಧ್ಯತೆ. ಈಗ ಫ್ಲೋರಿಡಾ ವಿಶ್ವವಿದ್ಯಾಲಯಗಳಲ್ಲಿ ಎಷ್ಟು ಜನ H1B ವೀಸಾ ಪಡೆದು ಕೆಲಸ ಮಾಡ್ತಿದ್ದೀರಾ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಸದ್ಯಕ್ಕೆ ಫ್ಲೋರಿಡಾದ ಸಾರ್ವಜನಿಕ ವಿಶ್ವವಿದ್ಯಾಲಯಗಳಲ್ಲಿ ಸುಮಾರು 400 ಮಂದಿ H1B ಉದ್ಯೋಗಿಗಳು ಕೆಲಸ ಮಾಡುತ್ತಿದ್ದಾರೆ. ಒಂದು ಕಡೆ ಈ ಸಂಖ್ಯೆಯು ದೊಡ್ಡದಿದೆ ಅಂತ ಸರ್ಕಾರ ವಾದಿಸಿದ್ರೆ, ಮತ್ತೊಂದೆಡೆ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಗಳು ಇದು ತುಂಬಾ ಕಡಿಮೆ ಸಂಖ್ಯೆ ಎಂದು ಹೇಳುತ್ತಿದೆ. ಜಾಗತಿಕ ಮಟ್ಟದ ಸಂಶೋಧನೆ ಮತ್ತು ಉನ್ನತ ಶಿಕ್ಷಣಕ್ಕೆ ವಿದೇಶಿ ಪ್ರತಿಭೆಗಳ ಅಗತ್ಯವಿದೆ ಅನ್ನೋದು ಇವರ ವಾದ. ಈ 1 ವರ್ಷದ ತಡೆಯಿಂದ ಏನೆಲ್ಲ ತೊಂದರೆಯಾಗಬಹುದು ಅನ್ನೋದರ ಬಗ್ಗೆ ಶಿಕ್ಷಣ ತಜ್ಞರು ಎಚ್ಚರಿಸ್ತಾ ಇದ್ದಾರೆ. ಮೊದಲನೇದಾಗಿ ಸ್ಟೆಮ್, ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್, ಮ್ಯಾಥ್ಸ್ ಹಾಗೂ ಆರೋಗ್ಯ ಕ್ಷೇತ್ರಗಳಲ್ಲಿ ನುರಿತ ತಜ್ಞರ ಕೊರತೆ ಉಂಟಾಗಬಹುದು. ಎರಡನೇದಾಗಿ ದೊಡ್ಡ ದೊಡ್ಡ ರಿಸರ್ಚ್ ಪ್ರಾಜೆಕ್ಟ್ಗಳು ಮತ್ತು ಅನುದಾನಗಳು ಕೈತಪ್ಪಿ ಹೋಗಬಹುದು. ಯಾಕೆಂದ್ರೆ ಅನೇಕ ಸಂಶೋಧನಾ ಯೋಜನೆಗಳಿಗೆ ಜಗತ್ತಿನ ಅತ್ಯುತ್ತಮ ವಿಜ್ಞಾನಿಗಳ ಅವಶ್ಯಕತೆ ಇರುತ್ತೆ. ಫ್ಲೋರಿಡಾ ಅಂತವರನ್ನ ನೇಮಿಸಿಕೊಳ್ಳದಿದ್ದರೆ ಆ ಪ್ರತಿಭೆಗಳು ಬೇರೆ ಸ್ಟೇಟ್ಗಳಿಗೆ ಅಥವಾ ಬೇರೆ ದೇಶಗಳಿಗೆ ಹೋಗಬಹುದು.
ಇದರಿಂದಾಗಿ ಫ್ಲೋರಿಡಾದ ಶೈಕ್ಷಣಿಕ ಸ್ಪರ್ಧಾತ್ಮಕ ಕುಸಿಯುವ ಭೀತಿ ಇದೆ. ಇದು ಕೇವಲ ಫ್ಲೋರಿಡಾಗೆ ಸೀಮಿತವಾದ ವಿಷಯವಲ್ಲ. ಈ ನಿರ್ಧಾರವು ಇಡೀ ಅಮೆರಿಕದಾದ್ಯಂತಹ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ. H-1B ವೀಸಾ ಪ್ರೋಗ್ರಾಂ ದೇಶದ ಆರ್ಥಿಕತೆಯನ್ನ ಬಲಪಡಿಸುತ್ತದೆಯೇ ಅಥವಾ ಅಮೆರಿಕನ್ನರ ಉದ್ಯೋಗವನ್ನ ಕಸಿದುಕೊಳ್ಳುತ್ತದೆಯೇ ಎಂಬ ಹಳೆಯ ವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಒಂದು ವೇಳೆ ಫ್ಲೋರಿಡಾದ ಈ ಪ್ರಯೋಗ ಯಶಸ್ವಿಯಾದರೆ ಮುಂದಿನ ದಿನಗಳಲ್ಲಿ ಇತರೆ ರಿಪಬ್ಲಿಕನ್ ಆಡಳಿತದ ರಾಜ್ಯಗಳು ಕೂಡ ಇದೇ ಹಾದಿಯನ್ನ ಹಿಡಿಯುವ ಸಾಧ್ಯತೆ ಇದೆ. ಕೆಲವೇ ದಿನಗಳಲ್ಲಿ ನಡೆಯಲಿರುವ ಸಭೆಯಲ್ಲಿ ಈ ಪ್ರಸ್ತಾವನೆ ಅಂಗೀಕಾರವಾಗುತ್ತದೆಯೇ ಅಂತ ಕಾದ್ ನೋಡಬೇಕು. ಭಾರತೀಯ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ಇದು ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯವೇ ಆಗಿದೆ. ಅಮೆರಿಕದ ಯೂನಿವರ್ಸಿಟಿಗಳು ಈ ರೀತಿ ವಿದೇಶಿ ಪ್ರತಿಭೆಗಳ ಮೇಲೆ ನಿರ್ಬಂಧ ಹೇರುವುದು ಸರಿಯೇ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.